ಸೀರೆಗೆ ಹೋಗಿ ನಾನು ದೋತರ ಟಚ್ ಆಗಿರಬಾರ್ದು, ಸೀರೆ ಒಳಗಿನ ಮಕ್ಕಳು ಬಿದ್ದಿರ್ಬೇಕು. ಅಂದ್ರ ನೀನು ಸೀರೆ ಹೆಚ್ಚಿಂದ ಹೌದಿಲ್ಲ ತಮ್ಮ? ನನ್ನ ದೋತ್ರಕ್ಕ ನಿನ್ನ ಸೀರೆಗೆ ಒಟ್ಟ ಭೇಟಿ ಆಗಿರಬಾರ್ದು, ದೋತ್ರ ಒಳಗಿನ ಮಕ್ಕಳು ಬಿದ್ದಿರ್ಬೇಕು. ಬೀಳಕ್ ಸಾಧ್ಯ ಅಂತಮ್ಮ? ಆದ್ರೂ ನನ್ನ ದೋತ್ರ ಒಳಗ ಬಿದ್ದಾವ, ಅರೆ ಸೀರ್ಯಾಗ ಬಿದ್ದಿದ್ದು ಬಿದ್ದಿದ್ದು ಅಂದ್ರ ತೆಗೆದು ತೋರ್ಸು ಒಂದ ಹೇಳಿನಿ. ಯಾಕ ಮೂರ ಹೇಳಿಲ್ಲ, ಒಂದ ತೋರ್ಸತ್ ಹೇಳಿನಿ. ಅದನ್ನ ಬಿಟ್ಟತಿ ಬ್ಯಾರೆ ಏನೋ ಒದರ್ಲತ್ತಮ್ಮ. ನೀವು ಏನು ಮಾಡಬೇಕಾದ್ರೂ ಶರೀರ ಬೇಕು, ಶರೀರದಿಂದ ಐತಿ ಅಂತ ಹೇಳಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೋ, ನೀನು ಒಲಿದರೆ ಬರುಡು ಬರುವುದಯ್ಯ, ನೀನು ಒಲಿದರೆ ಬರುಡು ಹೈನಾಗುವುದಯ್ಯ, ನೀನು ಒಲಿದರೆ ಇಸವು ಅಮೃತ ಆಗುವುದಯ್ಯ, ನೀನು ಒಲಿದರೆ ಸಕಲ ಪರಿ ಪದಾರ್ಥಗಳ ಇದರಲ್ಲಿ ಇರ್ಬೋದಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವ್ರ. ಇವ್ರು ಏನೇನು ತಗೊಳ್ತಾಗ ಹೇಳಿದ್ರಲ್ಲ, ಯಾಕ ಸೇರಿದ್ದು ಬಂದಿಲ್ಲ ಏನ್ ಹೇಳ್ಯಾರು? ನೀನು ಒಲಿದರೆ ಕೊರಡು ಕೊಣರುದಯ್ಯ. ಯಾಕಂದ್ರ ನೀನು ಒಲಿದರೆ ಒಣಗಿದ ಗಿಡ ಸಿಗುತ್ತೈತೆ ಅಂತಾರ. ನೀನು ಒಲಿದರೆ ಬರಡು ಹೈನಾಗುವುದಯ್ಯ, ನೀನು ಒಲಿದರೆ ಬರಡು ಹೈನಾಗುವುದಯ್ಯ. ಪರಮಾತ್ಮ ಒಲ್ಲದಂದ್ರ ಪಾಟ್ಯಮಿ ಹಾಲು ಹೇಳ್ತೈತೆ. ಹೌದವ್ರಿ. ನೀನು ಒಲಿದರೆ ವಿಷವು ಕೂಡ ಅಮೃತ ಆಗಬಹುದಯ್ಯ. ಏನಾಗ್ತದ? ವಿಷ ಹೋಗಿ ಅಮೃತ ಆಗ್ತೈತೆ ತಮ್ಮ. ಹೌದವ್ರಿ. ಭಕ್ತ ಪ್ರಹ್ಲಾದಗ ಇವ್ರ ಅವ್ವ ಕೊಟ್ಟಿದ್ದ ಕೈಯಾದ್ದು. ಏನದು? ವಿಷ ಕೊಟ್ಟಾಗ ಹರಿ ಅಂತ ಕುಡ್ದು ಏನಾದವಾಗ ವಿಷ ಹೋಗಿ ಅಮೃತ ಆಗೈತು ತಮ್ಮ. ಇಂಥವು ಬಹಳ ನಾವು ಪವಾಡಗಳ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಸತ್ಯ ಅಂತೈತಿ ಅಂತ ಹೇಳ್ಬೇಕಾಗೈತಿ. ಹೌದು. ಏನ್ ಓದುತ್ತಾನೆ ಇಲ್ಲಿ ಮೊದಲೇ ಹೇಳಿಲ್ಲ ತಳದಾಗ ಒಂದ ಮಾತು, ನಾತ್ ಬರಬೇಡ, ಇದು ಬೆಂಕಿ ಜಾಗ ಐತಿ. ಈಗ ಒದರ್ಲತ್ತೇನು ಇಲ್ಲಿ ಜಾಗ ಬೇರೆ ಐತಿ. ನೀನು ಒಟ್ಟ ಮಾತು ಬರ್ದಿದ್ರ ಮಾತಾಡ್ಸೋ ಜಾಗ ಐತಿ. ಬಾಳ ಮಾತಾಡ್ಲತ್ತಂದ್ರ ಬಂದು ಮಾಡ್ಸೋ ಜಾಗನೂ ಐತಿ. ಎರಡು ಐತಿ. ಇದ್ರ ಯಾವ ಗುಳಿಗೆ ತೋತಿತ್ತು ನಾ ಹೇಳುದು ನಿನಗೆ ಸಿಕ್ಕ ಅನಿಸ್ತೈತಿ. ನಂದ ಡಾಕ್ಟರ್ ಗುಳಿಗಿದ್ದಂಗ ಚಂದಿ ಮಾಡಿ ಊಟ ಮಾಡಿ ಎರಡು ಗುಳಿಗೆ ತಗೋ ಅಂತ ಹೇಳ್ತಾನ. ಖರೆ ಅವ ತಗೊಳ್ಳುವಾಗ ಕೆಟ್ಟ ಕೈ ಹತ್ತೈತಿ. ಅರೆ ಅವತ್ತು ಆರಾಮ ಆಗ್ತಿರಿ ಹೇಳ್ತಿ ಏನ ಇದು ನಾ ಹೇಳು ವಿಷಯ. ಮತ್ತ ತಗೊಳ್ಳುವಾಗೂ ಶಿವಿ ಹತ್ತೈತಿ. ಇಕ್ಕಿದ ಅದು ಬ್ಯಾಲ್ ತಿನ್ನುವಾಗೂ ಶಿವಿಯ, ತಿಂದಗಳಿಗೂ ಶಿವಿ ಇರ್ತೈತಿ. ಹೊತ್ತ ಶುಗರ್ ಪಾಶ ಶುಗರ್ ಆಗ್ತೈತಿ. ಮತ್ತೊಮ್ಮೆ ಆ ಬೆಲ್ಲ ಬಾಯಾಗ ಹಾಕ್ಲಕ್ ಮೇಲೆ ಚಾ ತಗೋ ಅಂತ ನೀವು ದೋಸ್ತ ಚಾ ಕುಡಿಯಂಗಿಲ್ಲ, ಶುಗರ್ ಒಂದು ಬಾಳ ಆಗೈತಿ. ಆದ್ರ ನಾ ಹೇಳುವಂತ ವಿಷಯ ಕೈ ಐತಿ. ಅದ್ರೂ ಆರಾಮ್ ಮಾಡ್ತೇನೆ. ಆರಾಮ ಆಗ್ತೀರ ಏನು ಶುಗರ್ ಬರ್ಲಿತ್ತೀರ ನೋಡ್ರಿ ನಿಮಗೆ ಬಿಟ್ಟು ತಗದ ಇದು ಇದು ಒದರ್ಲಾಕೈತ್ಲ. ಇದು ಯಾಕೋ ತಮ್ಮ ಬೇರೆ ಬೇರೆ ಆಗೈತಿ. ಇದು ಹೆಂಗಾಗೈತಿ? ಹೆಂಗಾಗೈತಿ ತಮ್ಮ ನನಗೆ ಯಾಕೆ ತಿಳಿಯವತ್ತಾಗೈತಿ ಇದೊಂದು ಹೇಳಕ್. ಬಹಳ ಮಾತಾಡ್ಲಕ್ ಬೇರೆಲಾಗೈತಿ. ಯಾಕಂದ್ರ ದೂರಿ ದೂರಿ ಮಾಸ್ತರ್ಗಳು ಬಂದಾರ. ನಮ್ಮ ಗುರುಗಳು ಬಂದಾರ. ನಮ್ಮ ಬೋರ್ಯಾಳ ಹನುಮಂತಂದ್ರ ಕರ್ನಾಟಕ ಮಹಾರಾಷ್ಟ್ರದೊಳಗ ಡೊಳ್ಳಿನವ್ರೊಳಗೆ ಹೇರಿಕೆ ಒಳಗೆ ಜೇಬೇರಿ ಹೊಡೆದಂತ ಗುರುಗಳು ಅಂತವ್ರು ಬಂದಾರು. ನಮ್ಮ ಲಮಾನಟ್ಟಿ ಗುರುಗಳಾದಂತ ಅಂಶದ ಕಾಕವ್ರು ಬಂದಾರು. ಬಹಳ ಇನ್ನೂ ಇವ್ರು ಭೇಟಿ ಆಗ್ಯಾರು ಅಷ್ಟ ಬಂದಾರಂತ. ಹಿಂಗಲ್ಲ ಅವ್ರ ಮುಂದೆ ನಾವೇನೋ ದೊಡ್ಡ ಶಾಣ್ಯರ ಅಲ್ಲ. ಅವ್ರ ಮುಂದೆ ನಾವು ದೊಡ್ಡ ಶಾಣ್ಯರಲ್ಲ. ಯಾಕಂದ್ರೆ ಸುಮ್ಮನೆ ಸಕ್ಷಿತ ಹೋಗಿ ಅಷ್ಟ ಶಾರ್ಟ್ಕಟ್ ಹೊಡಿ ಅಂದಾರ ಗಾಡಿಗೆ. ಮತ್ತೆ ಅದು ಕವಿತೆ ಅವ್ರು ಹಂಗಾದ್ರು ಹೇಳಿದ್ರು. ನಾವು ಇನ್ನ ಹೇಳುವರ್ ಯಾಕ ನಮ್ದು ಯಾವೈತ್ ನಾವು ಹೊಡ್ಯಾವ್ನ ಹಂಗ ಮನ್ಯಾಗ ಬಾಯ್ಪಾಠ ಮಾಡಿರುತ್ತ ನಾವು. ಇಲ್ಲಿ ನೀವ್ ಯಾರು ಹೇಳ್ತೀರಿ ಹೇಳ್ರಿ. ನಮ್ದು ಏನೈತಿ ಒದರುದು ಒದರವಣ ಹೇಳತ್ತಾರು
ರಾಧಾಬಾಯಿ ಏನಂತಾಳಂದ್ರ ಏನಂತ ಇವತ್ತು ನಾನು ಹಾಡಿನ ಜವಾಬ್ ಮಾಡ್ಲಿಲ್ಲ ಅಂದ್ರ ಇವತ್ತು ನೀ ಚಂದು ನನ್ನ ಕಡದ ಹೋಗ್ತಾನ ಅಂತ ಹೇಳ್ಯಾಳ. ನಾನ ಕಳೆದು ಹೋಗ್ತಾಳತ್ತ ಮತ್ ಜವಾಬ್ ಮಾಡೇನಿ ನಾ ಈಕಿನ ಏನ್ ಮಾಡ್ಲಿ ನೀವೆಲ್ಲಾರು ಕೂಡಿ ಏನ್ ಮಾಡ್ತೀರಿ ಅದನ್ನ ಮಾಡ್ತಾನ ಅದನ್ನ ಕಡಿಯಂಗಿಲ್ಲ ಇವ್ರೆಲ್ಲ ಏನ್ ಮಾಡ್ಯಾರು ಕಡಿಯಂಗಿಲ್ಲ ಖರೆ ಏಕ್ ಮಾಡ್ದು ತುಕಡ ಮಾಡಾರ್ದನು ಬಿಡಂಗಿಲ್ಲ ಹತ್ತ ಎಲ್ಲ ಮನೆ ಏಕ್ ಮಾಡ್ದು ತುಕಡ ಮಾಡಿದ ಮಗಣ್ಣ ಇಂತ ಎಲ್ಲ ಮನ ಈಕಿನ ಬಿಟ್ಟನ ಹಂಗ್ಯಾಗ ಆದ್ರೂ ಜಮದಗ್ನಿಯಿಂದ ಏನಂತ ಮಗನ ಹೇಳಿ ಒಂದ ಮಾತಿ ಕಡ್ದು ಬಿಟ್ಟರು ಬಾಳ ನಂದ ಆಗೈತೆ ನಂಗೆ ಏನ್ ಬೇಡ್ತೀವಿ ಹೇಳು ನೀ ಬೇಡ ಕೊಡ್ತಾನ ಅವಾಗ ನಾ ಬೇಡ ಕೊಡ್ತಾನ ಅನ್ನುವಂಗ ವಚನ ಕೊಡತ್ ಹೇಳಿ ವಚನ ತಗೊಂಡ ಬಳಕ ಏನಾದ್ರು ನನ್ನ ತಾಯಿ ನಾನು ಕೊಡ್ ನೋಡ್ನು ಅಂತ ಆಶೀರ್ವಾದ ಮಾಡ್ಲ ಅವಾಗ ಎದ್ದ ನೋಡಿಕೆ ಎಲ್ಲಾನು ಜಾಡ್ಸ್ಕೊಂಡು ಇಲ್ದಿದ್ರ ಬರ್ತೀರ ಈ ಎಲ್ಲಾನು ಬರ್ಬೇಕಲ್ಲ ಆಕಿನ ಏಕ್ ಮಾಡ್ದು ತುಕಡ ಮಾಡಿ ಎಬಿಸಿದಂತ ವ್ಯಕ್ತಿಯನ್ನ ನಮಗ ಯಾಕೆ ಹೇಳ ನಿನಗೆ ಗೊತ್ತಿರ್ತಮ್ಮ ನಾನು ನೆತ್ತಾಗ ಇಟ್ಟ ಎಬ್ಸಿದಿಲ್ಲ ನೀ ಅಯ್ಯಕ್ಕಲ್ಲಾಗಿ ಬಿದ್ದಿಳು ಎಷ್ಟೋ ವರ್ಷ ಬಿದ್ದಿಳು ತಮ್ಮ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಇವ್ರು ಯಾರು ಇದ್ದಿದ್ದಲ್ಲ ಹೋಗಿ ಒಬ್ಬರೇ ಎಬ್ಸ್ಬೇಕು ಅಲ್ಲಿದ ಹಾತ್ ನಡೆದಿದ್ದದ ಯಾರೋ ರಾಮ ಅವಾಗ ವಿಶ್ವಾಮಿತ್ರ ಗುರುಗಳನ್ನ ಕೇಳಿದ ಯಾಕೆ ಗುರುಗಳು ಇಲ್ಲೊಂದು ಕಲ್ಲು ಇದ್ದತ್ರಲ್ಲ ಅಂದ ಏ ಅದ ಗಂಡನಗ ಅಲ್ಲ ತಗದ ಮಾಡ್ಕೊಂಡ್ ಗಂಡನ ಶ್ರಾಪಕಾಯಿ ಬಿದ್ದೈತ್ ಬಿಡು ಅದನ್ನೇನ್ ಮಾಡ್ತೀರ ಇಲ್ಲ ಅದನ್ನ ಎಬ್ಸ್ತಾನ ನಾನು ಆದ್ರೆ ನಿನ್ನ ಆಶೀರ್ವಾದ ಇದ್ರೆ ಎಬ್ಸ್ತಾನ ಏ ನನ್ನ ಆಶೀರ್ವಾದ ಸದಾ ಕಾಲ ನಿನ್ ತೆಲಿ ಮ್ಯಾಗ ಐತಿ ಅಂತ ರಾಮಚಂದ್ರ ಬಂದು ಯಾವಾಗ ಅದ್ರ ಮ್ಯಾಗ ಪಾದಿಟ್ಟ ನೆತ್ಯಾಗ ಯಾವಾಗ ಏನ್ ಮಾಡ್ಯಾರ ಎಲ್ಲಿಯನ್ನು ಜಾಡ್ಸ್ಕೊಂಡು ಇರ್ತೈತಿ ಭಾಳ ಜಾಡ್ಸ್ಕೊಂಡು ಇರ್ತಾವ ಇಂಥವ್ ಏಟ್ ಹೇಳಿ ತಮ್ಮ ಇನ್ನ ಮತ್ತೆ ಇನ್ನೂ ಭಾಳ ಇನ್ನೊಂದು ಐತಿ ಅನ್ನೋದು ಆ ತಿಂಗಳು ವಾದ ಹಾಕೋದು ಬಿದ್ದೈತಿ ಅಲ್ಲಿ ಆದ್ರೂ ಇಂಥವ್ ಹಿಂತಿಂತವ್ ಶುದ್ಧ ಮಾಡ್ಕೊತ ಬಂದಂತ ವ್ಯಕ್ತಿಯನ್ನ ಇದೇ ಕಲಿಯುಗದೊಳಗಾದ್ರು ನಾ ಅಂದವ್ರು ಬಹಳ ಮಂದಿ ಹೊಟ್ಟಾರು ಇನ್ನು ಹೋಗವ್ರು ಅದಾರು ಬರೀ ಹೋಗ್ಯಾರ್ತಿ ಎಲ್ಲಾರ್ದು ಒಮ್ಮೆ ಹೇಳಾಗಿಲ್ಲ ಇನ್ನ ಹೋಗವ್ರು ಮತ್ತ ಬಸ್ ಸ್ಟ್ಯಾಂಡ್ ಬಂದಾಗ ಇಳಿಬೇಕಲ್ಲ ಬಸ್ನಾಗ ಹತ್ತಿದೀವಿ ಎಲ್ಲಾರು ಅವ್ರ ಬಸ್ ಸ್ಟ್ಯಾಂಡ್ ಬಂದಾಗ ಇಳಿಬೇಕಾಗಿತ್ತಮ್ಮ ಆದ್ರೂ ಗರು ತಾಣದಿಂದ ಬರ್ಲಾಕ್ ಹೋಗ್ಬೇಡ ನಿಂದು ಏನ್ ಕೊಬೆ ಐತಿ ಹೇಳುದೈತ್ಲ ಹೇಳ ಹಾಗೆ ಹೇಳ ಸೃಷ್ಟಿ ತಯಾರು ಮಾಡಿದಂತಂದ್ರೆ ಹೇಳ ಬಿಟ್ಟಾಳು ಜವಾಬ್ ಆಗ್ಲಿಲ್ಲ ಅಂದ್ರೆ ನೀನು ಕಡ್ದ ಹೋಗ್ತಾನ ಅಂದಾಳ ಈಗ ಜವಾಬ್ ಆಗಾಣ ಈಕಿನೇನು ಮಾಡುದು ತಮ್ಮ ಏ ನೀ ಯಾರು ಮಾಡ್ತೀರಿ ತಿಳ್ಕಿಂದ್ರೆ ನೀ ಯಾಕೆ ಅಂದಾಗ ಹೊಡಿಯತಿ ಅದು ಬ್ಯಾಡಪ್ಪ ನೋಡು ತಮ್ಮ ಚಂದ ಬಂದವ್ ಮರನಿಲ್ಲ ಆಶೀರ್ವಾದ ಮಾಡಿ ಬಿಡುದಾಗದ ನಂದು ಬಾಳ ಬಂದಿನ ಆಶೀರ್ವಾದ ಬಿಟ್ಟೇನು ತಮ್ಮ ಇವ ಅಯ್ಯಲ್ಯನಾಗ್ಲಿ ಪಾರ್ವತಿನಾಗ್ಲಿ ಲಕ್ಷ್ಮಿನಾಗ್ಲಿ ಬಾಳ ಬಂದಿನ ಆದ್ರೂ ಕೂಡ ಇಂಥ ಬೆಂಕಿ ಜಾಗಕ್ಕೆ ಬಂದ ಒಂದು ಬಳಕ ಎರಡನೇ ಕಾಶಿ ಅಂದಾರಿ ಈ ಕಲಿಯುಗದೊಳಗೆ ಇದಕ್ಕೆ ಹೌದಿಲ್ಲ ಅಂತ ಸಾಕ್ಷಾತ್ ನಮ್ಮ ರೇವಣ್ ಮುಖ್ಯ ಇಲ್ಲಿ ನೆಲ್ಸ್ಯಾನಂದ್ರ ಇನ್ನೂ ಅದಾನು ಅಂತವ್ರ ಮುಂದೆ ನಾವು ಹಾಡ್ಲಾಗ್ತೀವಿ ಅಂದ್ರ ಏನೋ ಪರಮಾತ್ಮನ ಆಶೀರ್ವಾದ ದೈವದ ಆಶೀರ್ವಾದದಿಂದ ಹಾಡ್ಲಾಗ್ತೀವಿ ನಾನು ಅಂತ ಜಾಗ ಅಲ್ಲ ತಮ್ಮ ಬ್ಯಾಡ ಸಾಕ